ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಇದು ಪುಂಡಾರಿಗಳ ಸರ್ಕಾರ ಎಂದು ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಆರೋಪಿಸಿದರು. ಶಿರಸಿ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದ ಪಂಡಿತ ದೀನ್ ದಯಾಳ್ ಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 150ನೇ ವರ್ಷದ ವಂದೇ ಮಾತರಂ ಗೀತೆಗೆ 1875ರಲ್ಲಿ ಮೊಹಮ್ಮದ್ ಜಿನ್ನಾ ಅವರು ತಕರಾರು ಮಾಡಿದಾಗ ಅಂದಿನ ಮೊಟ್ಟಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರೂರವರು ವಂದೇ ಮಾತರಂ ಗೀತೆಯನ್ನ ಪರಿಶೀಲಿಸಿ ನಂತರ ಅದನ್ನು ತುಂಡರಿಸಿದ್ದಾರೆ. ಇದೊಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ 150ನೇ ವರ್ಷದ ವಂದೇ ಮಾತರಮನ್ನ ಯಾಕೆ ನಾವು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ. ಇದು ದೇಶದ ಸ್ವಾತಂತ್ರ್ಯದ ರಣಮಂತ್ರ, ದೇಶದ ಭಾವನಾತ್ಮಕವಾಗಿರುವಂತಹ ದೈವ ಮಂತ್ರ. ಅದಕ್ಕೆ ಮುಂಚೆ ಭಾರತ ಅಂದ್ರೆ ಬ್ರಿಟಿಷರು ಕೈಲಾಗದೆ ಇದ್ದಂಥವ್ರು, ಇವರಿಗೆ ಭಾವನೆಗಳಿದ್ದವರು ಇವರು ದೇಶದ ಮೇಲೆ ಇರ್ತಿದ್ರು. ಯಾವಾಗ ಬಂಕಿಂಚಂದ್ರ ಚಟರ್ಜಿಯವರು ವಂದೇ ಮಾತರನ್ನ 1875ರಲ್ಲಿ ರಚನೆ ಮಾಡಿ ಆನಂದ ಮಠ ಕಾದಂಬರಿಯಲ್ಲಿ ಪ್ರಕಟಿಸಿದ್ರು, ಅದು ಇಡೀ ದೇಶವ್ಯಾಪಿಯಾಗಿ ಕಾಲ್ಗಿಚ್ಚಾಗಿ ಬೆಳೆಯುತ್ತೆ. ರವೀಂದ್ರನಾಥ ಠಾಕೂರ್ ಅವರು ಅದನ್ನ ಹಾಡ್ತಾರೆ. ಈ ದೇಶದ ದುರ್ದೈವ, ನಮ್ಮೆಲ್ಲರ ದೌರ್ಭಾಗ್ಯ ಅಂದ್ರೆ 50ನೇ ವರ್ಷ ಗೋಲ್ಡನ್ ಜುಬ್ಲಿ ಸುವರ್ಣ ಮಹೋತ್ಸವ ನಡೆಯುತ್ತೆ. 1875ರಿಂದ 1925ರಲ್ಲಿ ಜಿನ್ನಾ ಅವರು ತಕರಾರು ಮಾಡಿದಾಗ ಈ ದೇಶದ ಮೊಟ್ಟ ಮೊದಲ ಪ್ರಧಾನಿಗಳಾದ ನೆಹರು ಅವರು ಅದನ್ನ ಪರಿಷ್ಕರಣೆ ಮಾಡಿ ತುಂಡರಿಸ್ತಾರೆ ವಂದೇ ಮಾತರಂ. ಹಾಗೆ ವಂದೇ ಮಾತರಂಗೆ ಶತಮಾನೋತ್ಸವ ಬಂದಾಗ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇಳ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಇವ್ರ ಮನೆ ನಾಯಿ ಸತ್ತಿರ ಸ್ವಾತಂತ್ರ್ಯಕ್ಕೆ ಅಂತ. ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರೆ ಕಾಂಗ್ರೆಸ್ನವರು, ಅವರು ದೇಶಕ್ಕೆ ತುರ್ತು ಪರಿಸ್ಥಿತಿ ತರ್ತಾ ಇರಲಿಲ್ಲ. ದೇಶಕ್ಕಾಗಿ ತ್ಯಾಗ ಮಾಡಿ ಸ್ವಾತಂತ್ರ್ಯ ಮಾಡಿದ ಸಾವಿರಾರು ದೇಶಭಕ್ತ ರಾಷ್ಟ್ರ ಹೋರಾಟಗಾರರನ್ನ ದಮನ ಮಾಡಿ ತಮ್ಮ ಇತಿಹಾಸವನ್ನ ಬರ್ಕೊಂಡಂತ ಕಾಂಗ್ರೆಸ್ನವರು 50ನೇ ಇಸ್ವಿ 50 ವರ್ಷ ಆದಾಗ ಒಂದೇ ಮಾತರಮನ್ನ ಪರಿಶೀಲಿಸಿ ಅದನ್ನ ಕೇವಲ ಕೆಲವು ಸೆಂಟೆನ್ಸ್ಗಳಿಗೆ ಸೀಮಿತಗೊಳಿಸ್ತಾರೆ. 100ನೇ ವರ್ಷದ ಸೆಲೆಬ್ರೇಷನ್ ಅಲ್ಲಿ ತುರ್ತು ಪರಿಸ್ಥಿತಿಯನ್ನ ದೇಶಕ್ಕೆ ಇರ್ತಾರೆ. ಲಜ್ಜೆಗೆಟ್ಟ ಕಾಂಗ್ರೆಸ್ನವರು ಇವತ್ತು ಒಂದೇ ಮಾತರಮನ್ನ ನಮ್ಮ ಕಾಂಗ್ರೆಸ್ ವೇದಿಕೆಯಲ್ಲಿ ಆಡಿಸಿದ್ವಿ ಅಂತ ಹೇಳ್ತಾರೆ. ಇವತ್ತು 150ನೇ ವರ್ಷದಲ್ಲಿ ದೇಶದ ಯುವ ಪೀಳಿಗೆಗೆ ಈ ದೇಶವನ್ನ ದಶಪ್ರಾಣಧಾರಿಣಿ, ನೀನು ದುಃಖದಲ್ಲಿ ಸಂತೈಸುವ ಗೌರಿಯಾಗಿ, ದೇಶಕ್ಕೆ ಆಪತ್ತು ಬಂದಾಗ ದಶಪ್ರಾಣಧಾರಿಣಿಯಾಗಿ ದೇಶವನ್ನ ನಾನು ಕಾಯ್ತೀನಿ ಅಂತ ಮಕ್ಕಳಿಗೆ ಹೇಳ್ಕೊಡುವಂತಹ ಈ ಗೀತೆಯನ್ನ. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶೋಭಾ ರೇಖಾ ಹೆಗಡೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಶಿವಾನಿ ಶಾಂತಾರಾಮ್, ಸುಜಾತಾ ಬಾಂದೇಕರ್, ಉಷಾ ಹೆಗಡೆ ಸೇರಿದಂತೆ ಅನೇಕ ಬಿಜೆಪಿ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.